ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ತೊಗರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 18 ಮೇ 2026 ಕರ್ನಾಟಕ ಮಾರುಕಟ್ಟೆಯ ತೊಗರಿ ಬೆಲೆಗಳ ವಿವರಣೆಯನ್ನು ನೋಡ್ತಿದ್ದೀವಿ. ಮೊದಲನೇದಾಗಿ ಔರಾದ್ ಮಾರುಕಟ್ಟೆಯಲ್ಲಿ ತೊಗರಿ ಕ್ವಿಂಟಲಿಗೆ ಕಡಿಮೆ ಬೆಲೆ 7,581, ಹೆಚ್ಚಿನ ಬೆಲೆ 7,776, ಮಧ್ಯಸ್ಥ ಬೆಲೆ 7,721. ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗರಿ 850 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,450, ಹೆಚ್ಚಿನ ಬೆಲೆ 8,150, ಮಧ್ಯಸ್ಥ ಬೆಲೆ 7,650. ಕುಷ್ಟಗಿ ಮಾರುಕಟ್ಟೆಯಲ್ಲಿ 300 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ 7,500 ರೂಪಾಯಿ ಇದೆ. ಗದಗ ಮಾರುಕಟ್ಟೆಯಲ್ಲಿ 2,779 ರೂಪಾಯಿಯಿಂದ ಹೆಚ್ಚಿನ ಬೆಲೆ 4,424, ಮಧ್ಯಸ್ಥ ಬೆಲೆ 3,843. ಚೋಳೆ ಮಾರುಕಟ್ಟೆಯಲ್ಲಿ 405 ತೊಗರಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 7,500, ಹೆಚ್ಚಿನ ಬೆಲೆ 7,700, ಮಧ್ಯಸ್ಥ ಬೆಲೆ 7,600. ತಾಳಿಕೋಟೆ ಮಾರುಕಟ್ಟೆಯಲ್ಲಿ 6,053 ತೊಗರಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,726, ಹೆಚ್ಚಿನ ಬೆಲೆ 7,981, ಮಧ್ಯಸ್ಥ ಬೆಲೆ 7,639. ಬಳ್ಳಾರಿ ಮಾರುಕಟ್ಟೆಯಲ್ಲಿ 2,809ರಿಂದ ಹೆಚ್ಚಿನ ಬೆಲೆ 7,489, ಮಧ್ಯಸ್ಥ ಬೆಲೆ 6,532. ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ 6,111, ಹೆಚ್ಚಿನ ಬೆಲೆ 7,920, ಮಧ್ಯಸ್ಥ ಬೆಲೆ 7,600. ಬಲ್ಕ್ ಮಾರುಕಟ್ಟೆಯಲ್ಲಿ 7,200 ರೂಪಾಯಿಯಿಂದ ಹೆಚ್ಚಿನ ಬೆಲೆ 7,921, ಮಧ್ಯಸ್ಥ ಬೆಲೆ 7,793 ರೂಪಾಯಿ ಇದೆ. ಬೀದರ್ ಮಾರುಕಟ್ಟೆಯಲ್ಲಿ 3,440 ತೊಗರಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,818, ಹೆಚ್ಚಿನ ಬೆಲೆ 8,269 ಇದೆ. ಮಧ್ಯಸ್ಥ ಬೆಲೆ 7,694. ಮುಂಡರಗಿ ಮಾರುಕಟ್ಟೆಯಲ್ಲಿ 4,769. ರಾಯಚೂರು ಮಾರುಕಟ್ಟೆಯಲ್ಲಿ 6,269ರಿಂದ ಹೆಚ್ಚಿನ ಬೆಲೆ 8,039, ಮಧ್ಯಸ್ಥ ಬೆಲೆ 7,639 ಇದೆ. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ 7,690ರಿಂದ ಹೆಚ್ಚಿನ ಬೆಲೆ 8,000, ಮಧ್ಯಸ್ಥ ಬೆಲೆ 7,900. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ 4,169ರಿಂದ ಹೆಚ್ಚಿನ ಬೆಲೆ 5,890, ಮಧ್ಯಸ್ಥ ಬೆಲೆ 4,893. ವಿಜಯಪುರ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ 7,114, ಹೆಚ್ಚಿನ ಬೆಲೆ 7,500, ಮಧ್ಯಸ್ಥ ಬೆಲೆ 7,333. ಸಿಂಧನೂರು ಮಾರುಕಟ್ಟೆಯಲ್ಲಿ 6,000 ರೂಪಾಯಿಯಿಂದ ಹೆಚ್ಚಿನ ಬೆಲೆ 7,500, ಮಧ್ಯಸ್ಥ ಬೆಲೆ 7,450. ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ತೊಗರಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.